ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಬ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡುವಂತಹ ಶಾವಿಗೆ ಅಥವಾ ನೂಡಲ್ಸ್ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೂಡಲ್ಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ತಿದ್ದೀನಿ. ಇದಕ್ಕೆ ಮೇಯ್ನಾಗಿ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನ್ಸು, ಹಾಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು. ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ನೋಡಿ. ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರನ್ನ ಹಾಕಿ 1 ಕಪ್ ಅಕ್ಕಿಗೆ 1.5 ಕಪ್ ಹಿಟ್ಟಿಗೆ 1 ಕಪ್ ನೀರಾದರೆ ಸಾಕಾಗುತ್ತೆ. ಆಮೇಲೆ ಮಿದ್ದುವಾಗ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ನಡೆಯುತ್ತೆ. ಈ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಕುದಿಯೋದ ನಂತರ ಹಿಟ್ಟನ್ನ ಹಾಕಿ ಈ ಜೋಳದ ಹಿಟ್ಟನ್ನಲ್ವ ರೊಟ್ಟಿ ಮಾಡೋಕ್ಕೆ ತಡ್ತೇವಲ್ವ, ಆ ರೀತಿ ನಾದ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇವಾಗಲೇ. ಸೊ ಇದು ನೀರು ಬಾಯ್ಲ್ ಆಗಬೇಕು ನೋಡಿ. ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಲಿ. ಇವಾಗ ಈ ಅಕ್ಕಿ ಹಿಟ್ಟು ತೊಗೊಂಡಿರ್ತೇವಲ್ವ ಅದನ್ನು ಹಾಕಿ ಚೆನ್ನಾಗಿ ಗಂಟಿರ್ಲಾರ್ದಂಗೆ ತಿರುಗಬೇಕು. ಗಂಟಿದ್ರೂ ಪರವಾಗಿಲ್ಲ, ಲಾಸ್ಟಲ್ಲಿ ಹಿಟ್ಟು ಮಿತ್ತೀವಲ್ವ ಆವಾಗ ಸರಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕುದಿ ಬಂದಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಇಲ್ಲಿ ಕ್ಲೋಸ್ ಮಾಡಿ ಗ್ಯಾಸ್ನ ಆಫ್ ಮಾಡಬೇಕು. ಯಾರೆಲ್ಲ ಸುಮಾರು ಚರಣ್ ವ್ಲಾಗ್ಸ್ನ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಹಿಟ್ಟನ್ನ ಸೈಡಲ್ಲಿಟ್ಟು ಹಿಟ್ಟನ್ನ ಹಾಕ್ಕೊಂಡ ನಂತರ ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ಈ ಚಕ್ಲಿ ಒತ್ತಡಕ್ಕೆಲ್ಲ ಹಿಟ್ಟನ್ನ ಚೆನ್ನಾಗಿ ನಾದಿ, ಗೋಧಿ ಹಿಟ್ಟು ಚಪಾತಿ ಹಿಟ್ಟನ್ನ ನಾದ್ತೀವಲ್ವ ಆ ರೀತಿ ನಾದ್ಕೊಂಡು ಈ ಒತ್ತಡಕ್ಕೆ ಹಾಕಿ ಈ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿಯಾಗಿ ಶಾವಿಗೆ ಹಾಕ್ತಾ ಇದ್ದೀನಿ. ಶಾವಿಗೆನಾದರೂ ಅನ್ಬೋದು, ನೂಡಲ್ಸ್ನಾದರೂ ಅನ್ಬೋದು. ಮಕ್ಕಳು ಹಠ ಮಾಡ್ತಾರಲ್ಲ ಆ ಟೈಮಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸ್ವಲ್ಪ ವೀಡಿಯೋ ಲೆಂದಿ ಅನ್ನಿಸುತ್ತೆ, ಬಟ್ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಎಳೆಯಾಗಿ ಬರುತ್ತಲ್ವ. ಈ ಮ್ಯಾಗಿಯೆಲ್ಲ ಯಾವಾಗ ಪ್ರಿಸರ್ವೇಟಿವ್ ಇರೋದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಮನೇಲಿ ಇದೇ ರೀತಿ ಮಾಡೋದು ಜಾಸ್ತಿ. ಸ್ವಲ್ಪ ವರ್ಕ್ ಲೆಂದಿ ಆಗುತ್ತೆ, ಸ್ವಲ್ಪ ಪರವಾಗಿಲ್ಲ. ಆರೋಗ್ಯದ ಮುಂದೆ ಅದೆಲ್ಲ ಏನೂ ಪರವಾಗಿಲ್ವಲ್ವ, ಸೊ ಮಾಡ್ಕೋಬೋದು ನೋಡಿ. ಇವಾಗ ನೀರು ಕಾಯ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಹಿಟ್ಟನ್ನು ಇದೇ ರೀತಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಸೆಟ್ ಆಗುತ್ತೆ ಅಷ್ಟೇ. ಇರೋ ಕಡಿಮೆ ಜನ ಆದರೆ ಕಡಿಮೆ ಆಗುತ್ತೆ, ಜಾಸ್ತಿ ಜನ ಆದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನೋಡಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದನ್ನೇ ನೋಡಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಆದರೂ ಅಥವಾ 20 ನಿಮಿಷ ಇಡ್ಲಿ ಎಲ್ಲ ಬೇಯಿಸ್ತಿರಲ್ವ ಆ ರೀತಿಯಾಗಿ ಬೇಯಿಸ್ಕೋಬೇಕು. ಹಾಗೆ ಸೈಡಲ್ಲಿ ಸ್ವಲ್ಪ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಸ್ಕೋಬೇಕು. ಜೀರಿಗೆ ಸಾಸಿವೆ ಸಿಡಿದ ನಂತರ ಇದಕ್ಕೆ ಆನಿಯನ್ನ ಹಾಕೋಬೇಕು ನೋಡಿ. ಜೀರಿಗೆ ಸಾಸಿವೆನ ಹಾಕ್ತಿದ್ದೀನಿ. ಇದು ಮನೆಯಲ್ಲೇ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ವೀಡಿಯೋನೂ ಲೆಂದಿ ಆಗುತ್ತೆ, ವರ್ಕು ಲೆಂದಿ ಆಗುತ್ತೆ, ಬಟ್ ಹೆಲ್ತ್ ಮುಂದೆ ಯಾವುದು ಅಲ್ಲೇ ವರ್ಕ್ ಜಾಸ್ತಿ ಅನಿಸಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡೋದು ತೋರಿಸ್ತಿದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ಈರುಳ್ಳಿ ಬಾಡಿದ ನಂತರ ಕ್ಯಾಪ್ಸಿಕಮ್ಮನ್ನು ಸಹ ನೀವು ಅಲ್ಲಿ ಸೇರಿಸ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ಸ್ಕಿಪ್ ಮಾಡಿದೆ. ಹಾಗೆ ಕ್ಯಾರೆಟು, ಬೀನ್ಸು, ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಇದ್ದರೆ ಸಹ ನೀವು ಸೇರಿಸ್ಕೋಬೋದು. ಇಲ್ಲಿ ಕ್ಯಾಪ್ಸಿಕಮ್ಮು, ಬಟಾಣಿ ಇದನ್ನು ಸಹ ನೀವು ಸೇರಿಸ್ಕೋಬೋದು. ಬಟ್ ಮ್ಯಾಗಿಗೆ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇ ಹಾಕ್ತಾರಲ್ಲ, ಸೊ ಅಷ್ಟನ್ನು ಹಾಕಿ ಒಂದು 2 ಕಪ್ಪು ನೀರನ್ನ ಹಾಕಿ, ಚಿಕ್ಕ ಕಪ್ಪಲ್ಲಿ 2 ಕಪ್ ನೀರು ಹಾಕಿ ಚೆನ್ನಾಗಿ ಬೇಯಬೇಕು. ಅದು ಕ್ಯಾರೆಟು ಆಮೇಲೆ ಬೀನ್ಸು ಚೆನ್ನಾಗಿ ಬೆಂದಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನ ಯೂಸ್ ಮಾಡ್ಬೋದು. ಬೇಡ ಅಂತ ಸಹ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದಕ್ಕೆ ಒಂದು ಮಸಾಲ ಬೇಕಂದರೆ ಮ್ಯಾಗಿ ಮಸಾಲನೇ ಸೇರಿಸ್ಕೋಬೇಕು. ಅದರ ಟೇಸ್ಟ್ ಸೇಮ್ ಮ್ಯಾಗಿ ಟೇಸ್ಟ್ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ 5 ರೂಪೀಸ್ ಮ್ಯಾಗಿ ಮಸಾಲ ಬರ್ತಲ್ವ, ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದಳು. ನನ್ನ ದೊಡ್ಡ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಳು. ನಮ್ಮ ಮನೇಲಿ ಮ್ಯಾಗಿ ಎಲ್ಲ ತರೋದಿಲ್ಲ, ಇದನ್ನೇ ಮಾಡೋದು. ಇಲ್ಲಿ ಹುಳಿ ಬೆನೀತಾ ಇದೆ. ಇವಾಗ ಇದಕ್ಕೆ ರೆಡಿ ಮಾಡಿದಂತಹ ಮ್ಯಾಗಿನ ಎಲ್ಲ ಸೇರಿಸ್ಬಿಟ್ಟು, ಅಂದರೆ ನೂಡಲ್ಸ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಸರ್ವ್ ಮಾಡಿದರೆ ಆಯಿತು. ನೂಡಲ್ಸ್ ರೆಡಿಯಾಗಿ ಹೋಗುತ್ತೆ. ಕೆಲವೇ ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.